ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಸೊ ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತೊಂದು 6 o'clock ಎದ್ದಿದ್ದೀನಿ, ಯಾಕಂದ್ರೆ ಮಕ್ಕಳಿಗೆ ಸ್ಕೂಲ್ ಇಲ್ವಲ್ಲ. ಸೊ ನಾನು ಒಂದು ರೆಡಿಯಾಗಿ ಹೋದರೆ ಸಾಕು. ಈವನ್ ಮಕ್ಕಳಿಗೆ ಅಂದರೆ ಮಕ್ಕಳು ಸ್ಕೂಲ್ ಇದ್ದರೆ ಅವಳು ಚಿಕ್ಕವಳು 7:30ಗೆ ಹೋಗಬೇಕು, ಆ ಟೆನ್ಷನ್ ಇರ್ತಾಯಿತ್ತು. ಈಗ ಅವ್ರಿಗೆ ರಜಾ ಇರೋದ್ರಿಂದ ನನಗೆ ಆ ಟೆನ್ಷನ್ ಕಮ್ಮಿ ಆಯಿತು. ಎನಿವೆ 8:30ಗೆ ಹೋಗ್ಬೇಕಲ್ವ, ಪರವಾಗಿಲ್ಲ, ಒಂದು ಹಾಫ್ ಆನ್ ಅವರ್ ಲೇಟಾಗಿ ಎದ್ರೂ ಚಿಂತೆ ಇಲ್ಲ ಅಂತ ಹೇಳ್ಬಿಟ್ಟು ಲೇಟಾಗಿ ಎದ್ದಾಳ್ತಾ ಇದ್ದೀನಿ. ಇನ್ನು ಎದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಫಸ್ಟ್ ಬಿಸಿನೀರು ಕುಡಿದು ಆಮೇಲೆ ಬ್ರೇಕ್ಫಾಸ್ಟ್ಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮತ್ತು ಹಾಗೆ ಸಾಯಂಕಾಲಕ್ಕೆ ನುಗ್ಗೆಕಾಯಿ ಸಾಂಬಾರು ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಶಾವಿಗೆನ ಬೇಯಿಸ್ಕೊತೀನಿ. ಫಸ್ಟು ನಾವು ನೀರು ಹಾಕ್ಕೊಂಡು ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು 2-3 ಡ್ರಾಪ್ಸ್ ಅಷ್ಟು ಆಯಿಲ್ ಹಾಕ್ಕೊಂಡು ಫಸ್ಟ್ ನೀರು ಮರಳಬೇಕು, ಆಮೇಲೆ ಶಾವಿಗೆನ ಹಾಕ್ಕೊತೀನಿ. ಆ್ಯಂಡ್ ಇನ್ನೊಂದು ಕಡೆ ಬೇಳೆನ ಬೇಯಿಸ್ಕೊತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರಿಗೆ. ಆ ನೀರೆಲ್ಲ ಮರಳಬೇಕಾದ್ರೆ ನಾನಿಲ್ಲಿ ಶಾವಿಗೆನ ಹಾಕ್ಕೊತೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಂದು ಅನಿಲ್ ಶಾವಿಗೆ. ನಾನು ನಿಮಗೆ ತೋರಿಸೋದೇ ಮರ್ತೋಗ್ಬಿಟ್ಟೆ. ಅನಿಲ್ ಶಾವಿಗೆ ಎಲ್ಲ ಕಡೆ ಸಿಗ್ತಾನೆ ಇಲ್ಲ ಇವಾಗ. ಸೊ ಸೂಪರ್ ಮಾರ್ಕೆಟಲ್ಲಂತೂ ಸ್ಟಾರ್ ಬಜಾರಲ್ಲಂತೂ ಸಿಗ್ತಾನೆ ಇಲ್ಲ. ನಾನು ಶಾಪ್ಸಲ್ಲಿ ತಗೊತೀನಿ, ಇಲ್ಲ ಅಂತಂದರೆ ಬಿಗ್ ಬಾಸ್ಕೆಟ್, ಇಲ್ಲ ಅಂತಂದರೆ ಜಿಪ್ಟೋದಲ್ಲಿ ತರಿಸ್ಕೊತೀನಿ. ಅದರಲ್ಲಂತೂ ನಮಗೆ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಸಿಗುತ್ತೆ. ಆ್ಯಂಡ್ ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ಇಲ್ಲಿ ನುಗ್ಗೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ತೊಗೊಬಂದಿದ್ದು ಆ್ಯಕ್ಚುಲಿ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋದಾಗ ನುಗ್ಗೆಕಾಯಿ ತಂದಿದ್ದು, ಎಷ್ಟು ಫ್ರೆಶ್ ಆಗಿದೆ. ಆ್ಯಕ್ಚುಲಿ ನಾವೇನು ಮಾಡಿದ್ದೀವಿ ಅಂತಂದರೆ, ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಅಂದರೆ ಒಂದು ಟಿಪ್ ಹೇಳ್ಕೊಡ್ತೀನಿ. ಅದೇನಂತಂದರೆ, ನುಗ್ಗೆಕಾಯಿನ ನಾವು ತಗೊಂಬರ್ಬೇಕಾದ್ರೆ ಊರಿಂದ ತಂದ್ರು ಎಲ್ಲಿ ತಂದ್ರು, ಇನ್ ಕೇಸ್ ಮಾರ್ಕೆಟಿಂದ ತಂದರೂ ಕೂಡ ಫಸ್ಟ್ ನ್ಯೂಸ್ ಪೇಪರ್, ಒಂದು ಡಬಲ್ ನ್ಯೂಸ್ ಪೇಪರ್ನ ರೋಲ್ ಮಾಡಿ ರಬ್ಬರ್ ಏನಾದರೂ ಹಾಕಿ ಅದಕ್ಕೆ ನೀಟಾಗಿ ಟೈಟಾಗಿ ಕಟ್ಬಿಟ್ಟು ಅದನ್ನು ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ರಿಯಲಿ ಒಂದು 15-20 ಡೇಸ್ ಆದರೂ ಫ್ರೆಶ್ ಆಗೇ ಇರುತ್ತೆ. ನಾನು ಯುಗಾದಿ ಹಬ್ಬಕ್ಕೆ ಹೋಗಿ ತೊಗೊಂಬಂದಿರೋದು ಹತ್ತತ್ರ ಎಷ್ಟು ದಿನ ಆಯಿತು, ಒಂದು 10 ಡೇಸ್ ಆಯಿತು ಫ್ರೆಂಡ್ಸ್. ಅಷ್ಟು ಫ್ರೆಶ್ ಆಗಿದೆ. ಇನ್ನೂ ಒಂದು ವಾರ ಇಟ್ಟಿದ್ರು ಕೂಡ ಚೆನ್ನಾಗೇ ಇರ್ತಿತ್ತು. ಬಟ್ ಇನ್ನು ತುಂಬ ದಿನ ಆಗುತ್ತೆ. ಇನ್ನು ಸ್ವಲ್ಪ ಅಷ್ಟೊಂದು ಜಾಸ್ತಿ ಏನಿರಲಿಲ್ಲ. ಫಸ್ಟ್ ಟೈಮ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇವತ್ತೇ ಹಾಕಿ ಸಾಂಬಾರು ಮಾಡಿಬಿಟ್ಟೆ. ಇನ್ನು ಅಂಗಡಿಗೆ ಹೋಗ್ಬಿಟ್ಟು ಹಾಲು ಮತ್ತು ಬನಾನಾ ತೊಗೊಂಬಂದೆ. ಫ್ರೂಟ್ಸು ಏನೂ ತಂದಿರಲಿಲ್ಲ ಸಂಡೇ ಮಾರ್ಕೆಟಲ್ಲಿ. ಹಾಗೆ ಇನ್ನು ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಎಲ್ಲ ಬೆಂದಿದೆ. ಶಾವಿಗೆ ಒಂದು 5 ಮಿನಿಟ್ಸ್ ಬೆಂದರೆ ಸಾಕಲ್ವ, ಅದನ್ನು ಫಿಲ್ಟರ್ ಮಾಡಿಕೊಂಡೆ. ಇನ್ನೊಂದು ಕಡೆ ಇವಾಗ ನಮಗೆ ಇಷ್ಟವಾಗಿರೋ ತರಕಾರಿ ಎಲ್ಲನೂ ಕಟ್ ಮಾಡಿ ಒಗ್ಗರಣೆ ಎಲ್ಲ ಹಾಕಿ ಇನ್ನು ಶಾವಿಗೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಶಾವಿಗೆ ಬಾತ್ ಅಂತೂ ರೆಡಿ ಆಯಿತು. ಆ್ಯಂಡ್ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು. ಅದಕ್ಕೆ ನುಗ್ಗೆಕಾಯಿ ಸಾಂಬಾರಿಗೆ ಒಗ್ಗರಣೆ ಬಂದು ಸಾಯಂಕಾಲ ಬಂದು ಹಾಕ್ತೀನಿ. ಫಸ್ಟ್ ಇಲ್ಲಿ ನಾನು ಶಾವಿಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಆನಿಯನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಶಾವಿಗೆ ಎಲ್ಲ ಹಾಕಿ ಮತ್ತು ಲಾಸ್ಟಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸ, ಹಸಿ ಕೊಬ್ಬರಿ ತುರಿ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಬಾತ್ ಆ್ಯಂಡ್ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ನಾನಿಲ್ಲಿ ಓಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಓಟ್ಸು ಮತ್ತು 1 ಟೀ ಸ್ಪೂನ್ ಅಷ್ಟು ಚಿಯಾ ಸೀಡ್ಸು ಮತ್ತು ಹಾಗೆ ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ಸಿ ಸೀಡ್ಸು ಮತ್ತು ವಾಟರ್ ಮಿಲನ್ ಸೀಡ್ಸು ಎಲ್ಲನೂ ಸ್ವಲ್ಪ ಹಾಕ್ಕೊಂಡು 1-2 ಗೋಡಂಬಿನ ಹಾಕ್ಕೊಂಡೆ. ದ್ರಾಕ್ಷಿ ಅಂತೂ ಖಾಲಿ ಆಯಿತು. ಇದು ಡ್ರೈ ಫ್ರೂಟ್ಸ್ ಕೂಡ ಏನಿರಲಿಲ್ಲ. ಸೊ ದಟ್ ಸೀಡ್ಸ್ ಎಲ್ಲ ಕೂಡ ಹಾಕ್ಕೊಂಡೆ. ಇಲ್ಲಿ ನಾನು ಕಾಯಿಸಿ ತಣ್ಣಗೆ ಮಾಡಿರೋ ಅಂಥ ಹಾಲು ಹಾಕಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು, 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಡಾಬರ್ ಹನಿನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮೇ ಬಿ ಶುಗರ್ ಕಂಟೆಂಟ್ ಇರುತ್ತೆ, ಅಷ್ಟು ಪ್ಯೂರ್ ಅಲ್ಲ. ಸೊ ನೀವು ಬೇಕಿದ್ರೆ ಪ್ಯೂರ್ ಕೂಡ ಯೂಸ್ ಮಾಡ್ಬೋದು. ಇದು ಒಂದು ಸ್ವಲ್ಪ ಹಾಕಿದ್ರೆ ನಮಗೆ ಸ್ವೀಟ್ ಬಂದಿರುತ್ತೆ. ಸೊ ಅದು ನಿಮ್ಮ ಡಿಪೆಂಡ್ಸ್, ನಿಮ್ಮ ಮನೇಲಿ ಪ್ಯೂರ್ ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲ ಅಂತ ಇದನ್ನೇ ಬಳಸ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮಗೆ ಇಷ್ಟವಾಗಿರೋ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಓಟ್ಸ್ ಸಲಾಡ್ ಅಂತೂ ರೆಡಿ ಆಯಿತು. ಸೊ ನಾನಂತೂ ಇದನ್ನು ಬಾಕ್ಸ್ಗೆ ಹಾಕ್ಕೊಂಡು ಸ್ಕೂಲ್ಗೆ ತಗೊಂಡು ಹೋಗ್ತಾ ಇದ್ದೀನಿ, ಅಲ್ಲಿ ಲಂಚ್ ಟೈಮಲ್ಲಿ ತಿನ್ನೋಣ ಅಂತ. ಸದ್ಯಕ್ಕೆ ಮನೇಲಿ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಬನಾನಾ ಒಂದೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಎಲ್ಲನೂ ರೆಡಿ ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ಇನ್ನು ಪಾತ್ರೆ ತೊಳೆಯೋಕ್ಕಂತೂ ಟೈಮ್ ಇಲ್ಲ, ಅದಕ್ಕೋಸ್ಕರ ನಾನು ಕಿಚನ್ ಕೌಂಟರ್ ಟಾಪ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವಾಗ ಟೀ ರೆಡಿ ಆಯಿತು, ಟೀನ ಕುಡಿತಾ ಇದ್ದೀನಿ. ಸೊ ಮಕ್ಕಳಂತೂ ಇನ್ನೂ ಮಲಗಿಲ್ಲ. ಇದೊಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ, ಮಕ್ಕಳನ್ನ ಎಬ್ಬರಿಸಿ ರೆಡಿ ಮಾಡಿಸಿ ಕರ್ಕೊಂಡು ಹೋಗಬೇಕು. ಒಂದೊಂದು ಸತಿ ಹೆಂಗೆ ಅನಿಸುತ್ತೆ ಅಂದರೆ ಸ್ಕೂಲ್ ರಜಾ ಇದ್ದರೂ ಕೂಡ ಮತ್ತೆ ಈ ಮಕ್ಕಳು ಇದು ಏನಪ್ಪ
ಈ ಮಕ್ಳ ಟೆನ್ಷನ್ ಅಂತೂ ನನಗಂತೂ ಹೋಗಲ್ಲ ಅಂತ ಅನಿಸುತ್ತೆ. ಅಂದರೆ ನಾನು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಬೇಕು. ಮತ್ತೆ ಕಷ್ಟಪಟ್ಟು ಎದ್ದಾಳ್ರು, ರೆಡಿ ಆಗ್ರು, ತಿನ್ರು ಅಂತ ಹೇಳ್ಬಿಟ್ಟು ಹಾಗೆ. ಸೊ ಇವಾಗ ಎದ್ದು ಬಂದಿದ್ದಾರೆ. 8:00ವರೆಗೆ ಸ್ಕೂಲ್ ಅಂದರೆ ಒಂದೊಂದು ಸತಿ 8 ಗಂಟೆಗೆ ಎದ್ದಾಳ್ತಾರೆ. ಆಲ್ಮೋಸ್ಟ್ ಅಷ್ಟರಲ್ಲಿ ನಾನಂತೂ ಎಲ್ಲ ಕೆಲಸ ಮುಗಿಸಿರ್ಬೇಕು. ಸೊ ಮುಗಿಸ್ಬಿಟ್ಟು ಆಮೇಲೆ ಇನ್ನು 8 ಗಂಟೆ ಅಷ್ಟರಲ್ಲಿ ಕೆಲಸ ಮುಗಿದ್ರೇ ಅವ್ರು ಎದ್ದಿದ ತಕ್ಷಣ ಇನ್ನು ಅವ್ರಿಗೆ ರೆಡಿ ಮಾಡಿಸೋದು, ಪ್ಲೇಟ್ಗೆ ಹಾಕ್ಕೊಟ್ರೆ ಅವ್ರು ತಿಂತಾರೆ. ಸೊ ಹಾಗೆ ಬಟ್ ಎಲ್ಲನೂ ಹೇಳಿ ಮಾಡಿಸ್ಬೇಕು, ಚಿಕ್ಕ ಮಕ್ಕಳೆಲ್ಲ. ಹಾಗೆ ನೋಡಿ ನೀರು ಕೊಟ್ಟೆ, ಹೋಗಿ ಅಲ್ಲಿ ಅಪ್ಪ ಹತ್ರ ಹೋಗಿ ಚೀಯರ್ಸ್ ಅಂತ ಮಾಡ್ಕೊಂಡು ಕುಡಿಯೋಕ್ಕೆ ತಗೊಂಡು ಹೋಗ್ತಾ ಇದ್ದಾಳೆ ರೂಮ್ಗೆ. ಇನ್ನು ರೆಡಿ ಅಂತೂ ಆಗಿಬಿಟ್ವಿ 3 ಜನ. ಫಟಾಫಟ್ ಅಂತ ಫಾಸ್ಟಾಗಿ ರೆಡಿಯಾಗಿ ಇವಾಗ ಬಾಕ್ಸ್ಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಮಕ್ಕಳಿಗೆ ಪ್ಲೇಟಿಗೆ ಹಾಕ್ಕೊಟ್ಟೆ, ಕೂತ್ಕೊಂಡು ತಿಂತಾ ಇದ್ದಾರೆ. ಸೊ ತಿನ್ಸೋದಂತೂ ಟೆನ್ಷನ್ ಇಲ್ಲ ನನಗೆ, ನನ್ನ ಮಕ್ಕಳಂತೂ ಆರಾಮಾಗಿ ತಿಂತಾರೆ. ಅದರಲ್ಲಿ ಮಾತ್ರ ಪುಣ್ಯ ಮಾಡಿಬಿಟ್ಟಿದ್ದೀನಿ ನಾನು ಚೆನ್ನಾಗಿ ವೆರೈಟೀಸ್ ಮಾಡಿಕೊಡ್ಬೇಕು. ತಿನ್ನೋದಕ್ಕೆ ಮಾತ್ರ ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳಲ್ಲ, ಬಟ್ ವೆರೈಟೀಸ್ ಬೇಕು ಅಂತ ಕೇಳ್ತಾರೆ. ಹಾಗೆ ಇನ್ನು ಸ್ಕೂಲ್ಗೆ ಹೋಗಿ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆನಿಯನ್ ಪೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು 1-2 ಆನಿಯನ್ಸ್ನ ಕಟ್ ಮಾಡಿಕೊಂಡು, ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಆ ಪೇಸ್ಟ್ನ ಡೈರೆಕ್ಟು ಮಕ್ಕಳಿಗೆ ತಲೆಗೆ ಅಪ್ಲೈ ಮಾಡ್ತೀನಿ. ಲಾಸ್ಟ್ ಟೈಮು ಆನಿಯನ್ ಪೇಸ್ಟ್ನ ಫಿಲ್ಟರ್ ಮಾಡಿಕೊಂಡು ಅಪ್ಲೈ ಮಾಡಿದ್ದೆ, ಬಟ್ ಈ ಸತಿ ಹಾಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ಅದನ್ನ ಯಾಕೆ ಫಿಲ್ಟರ್ ಮಾಡೋದು ಅಂತ ಹೇಳಿ. ಆ್ಯಂಡ್ ಅವರಿಬ್ಬರಿಗೂ ಅಪ್ಲೈ ಮಾಡಾದ್ಮೇಲೆ ಇನ್ನು ಮಿಕ್ಕಿರೋದೆಲ್ಲ ನಾನು ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಸೊ ಅವ್ರಿಗಿನ್ನೂ ಇವಾಗ ಗ್ರೋ ಆಗ್ತಾ ಇದಲ್ವ ಹೈರು, ಸೊ ದಟ್ ಇವಾಗ ಇನ್ನೂ ಚೆನ್ನಾಗಿ ನಾವು ಏನೇನು ರೆಮಿಡೀಸ್ ಮಾಡಬೇಕು ಅದೆಲ್ಲ ಕೂಡ ಹೋಮ್ ರೆಮಿಡೀಸ್ ಮಾಡೋದ್ರಿಂದ ಮಕ್ಕಳಿಗೆ ಹೇರ್ ಅನ್ನೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದಕ್ಕೋಸ್ಕರ ಆ್ಯಂಡ್ ನನಗೋಸ್ಕರ ಟೀನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹೇಗೋ ಸಾಂಬಾರಂತೂ ರೆಡಿ ಇದೆ. ಇನ್ನು ಟೀ ಒಂದು ಮಾಡ್ಕೊಂಡು ಕುಡಿದು ಮುದ್ದೆನೋ ರೈಸ್ ಏನಾದರೂ ಒಂದು ಮಾಡಿದ್ರೆ ರೆಡಿ ಆಯಿತು. ಸೊ ನನ್ನ ಮಗಳಂತೂ ಚೆನ್ನಾಗಿ ಎಲ್ಲ ಅದೇನೋ ಸ್ವಲ್ಪ ಜೋಡಿಸಮ್ಮ ಅಂತ ಹೇಳಿದೆ, ಅವಳಿಗೆ ಕನ್ವಿನ್ಸ್ ಮಾಡಿದೆ. ಸೊ ಸ್ವಲ್ಪ ರೂಮಲ್ಲಿ ಹಾಲಲ್ಲಿ ಎಲ್ಲ ನೀಟಾಗಿ ಜೋಡಿಸಿ ನಮ್ಮ ದೊಡ್ಡವಳು ಕಸ ಗುಡಿಸ್ತಾ ಇದ್ದಾಳೆ. ರಿಯಲಿ ನನಗಂತೂ ಇವತ್ತು ಸಖತ್ ಖುಷಿ ಆಯಿತು. ಆನಿಯನ್ ಪೇಸ್ಟ್ ಕೂಡ ರೆಡಿ ಆಯಿತು. ಆ್ಯಂಡ್ ಅವಳು ತಲೆಗೆ, ಇಬ್ಬರು ತಲೆಗೂ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಬೇಕು. ಆ್ಯಂಡ್ ಇದೊಂದು ಏನು ಗೊತ್ತಾ, ಆನಿಯನ್ ಪೇಸ್ಟ್ನ ವೀಕಲ್ಲಿ ಒಂದು 2 to 3 ಟೈಮ್ಸ್ ಅಪ್ಲೈ ಮಾಡೋದು ಟೆನ್ಷನ್ ಏನಿಲ್ಲ, ಬೇಗನೆ ಪೇಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಬಟ್ ಮಕ್ಕಳಿಗೆ ಕಣ್ಣೊಳಗೆ ಹೋಗ್ಬಿಟ್ರೆ ಭಾಳ ಕಷ್ಟ, ತುಂಬಾ ಉರಿತಾ ಇರುತ್ತಲ್ಲ. ಆ್ಯಂಡ್ ನಾನು ಸೇಫ್ಟಿಯಾಗಿ ಹೇಳ್ತೀನಿ, ಒಂದು ಟಿಶ್ಯೂ ಏನಾದರೂ ಕಣ್ಣಿಗೆ ಹಾಕೋದು ಆ ಥರ ಮಾಡ್ತೀನಿ. ಬಟ್ ಅವ್ರಿಗೂ ಕೂಡ ಹಚ್ಬೇಕಾದ್ರೆ ಕಣ್ಣು ಉರಿಯುತ್ತೆ ನೋಡಿ, ಆಗಲೇ ಅವಳು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾಳೆ. ಬಟ್ ಸ್ವಲ್ಪ ಅದು ಡ್ರೈ ಆಗಿಬಿಟ್ರೆ ಆಗಲೇ ಉರಿ ಅನ್ನೋದು ಕಮ್ಮಿ ಆಯಿತು. ಮತ್ತು ಇಲ್ಲಿ ಪ್ಲ್ಯಾಂಟ್ಸ್ಗೆ ನೀರು ಹಾಕಮ್ಮ ಅಂತ ಹೇಳ್ತಾ ಇದ್ದೀನಿ. ಪ್ಲ್ಯಾಂಟ್ಸ್ಗೆ ನೀರು ಹಾಕ್ತಾ ಇದ್ದಾಳೆ. ಸೊ ಅವರಿಬ್ಬರಿಗೂ ಅಪ್ಲೈ ಮಾಡಿ ನಾನು ಹಚ್ಕೊಂಡಿದ್ದೀನಿ. ಅವ್ರಿಗಂತೂ ಇಬ್ಬರಿಗೂ ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದೆ. ಒಂದು 1 hour ಮೇಲೆ ಎಲ್ಲ ಆಲ್ಮೋಸ್ಟ್ ಡ್ರೈ ಆಗಾಗಿ ಬಿಟ್ಬಿಟ್ಟೆ. ಆಮೇಲೆ ಚೆನ್ನಾಗಿ ಶಾಂಪೂ ಅಲ್ಲಿ ಸ್ನಾನ ಮಾಡಿಸ್ದೆ. ನೋಡಿ ಬೋರ್ಡ್ ತಲೆ ಅಲ್ವಾ, ಅದಕ್ಕೋಸ್ಕರ ಬೇಗನೆ ಡ್ರೈ ಆಗಿಬಿಡುತ್ತೆ. ಲಾಂಗ್ ಹೇರ್ ಇದ್ದರೆ ಕಷ್ಟ, ಬಟ್ ಹೇಗೋ ಬೇಗನೆ ಡ್ರೈ ಆಗಿಬಿಡ್ತು. ಇನ್ನು ನಾನಿವಾಗ ಸ್ನಾನ ಮಾಡ್ಕೊಂಡು ಬಂದು ನಾನಂತೂ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಟೈಮ್ ನೋಡಿದ್ರೆ ಆಲ್ರೆಡಿ 7 o'clock ಆಗೇ ಹೋಯ್ತು ಫ್ರೆಂಡ್ಸ್. ನನಗಂತೂ ಇನ್ನೊಂದು ಕಡೆ ಹೊಟ್ಟೆ ಬೇರೆ ಹಸಿತಾ ಇದೆ. ಇನ್ನು ಹೂವು ಒಂದು ಚೇಂಜ್ ಮಾಡಿಬಿಟ್ಟು ಇನ್ನು ದೀಪನ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಹೇರ್ ಗ್ರೋತ್ ಚೆನ್ನಾಗಿ ಬೇಕು ಅಂತಂದರೆ ನಮಗೆ ಸ್ವಲ್ಪ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಮಕ್ಕಳಿಗೆ, ಎಕ್ಸ್ಪೆಷಲಿ ಮಕ್ಕಳಿಗೆ ಅಂತಂದಮೇಲೆ ನಾವು ಯಾವುದ್ಯಾವುದೋ ಪ್ರಾಡಕ್ಟ್ಸು ಕೆಮಿಕಲ್ ಎಲ್ಲ ಹಾಕಿರ್ತಾರೆ. ಸೊ ಅಂಥ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ನಾವು ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಂತ ಹೇಳ್ತೀನಿ. ಇದೆಲ್ಲ ಕೂಡ ನಾನು ಯೂಟ್ಯೂಬಲ್ಲಿ ನೋಡೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಪೂಜೆ ಎಲ್ಲ ಆಗೋಯ್ತು. ಇವಾಗಂತೂ ಊಟ ಮಾಡಿ ಇನ್ನು ರೆಸ್ಟ್ ಮಾಡಬೇಕು. ಬೆಳಗ್ಗೆನೆ ನುಗ್ಗೆಕಾಯಿ ಸಾಂಬಾರು ಮಾಡಿಟ್ಟಿದ್ದೆ ಅಂತ ಹೇಳಿದ್ನಲ್ಲ. ಸೊ ಸಾಯಂಕಾಲ ಬಂದು ಒಗ್ಗರಣೆ ಹಾಕಿದ್ದು. ಇವತ್ತು ರಾಗಿ ಮುದ್ದೆ ಬೋರ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಜೋಳದ ಮುದ್ದೆ ಮಾಡಿದ್ದೆ. ಯಾಕೋ ಇತ್ತೀಚೆಗೆ ಮನೇಲಿ ಜೋಳದ ಮುದ್ದೆ ಒಂಥರ ಫೇವ್ರೆಟ್ ಆಗಿಬಿಟ್ಟಿದೆ. ಅಂದರೆ ಆಲ್ಟರ್ನೇಟ್ ಮಾಡ್ತೀನಿ, ಒಂದಿನ ರಾಗಿ ಮುದ್ದೆ ಒಂದಿನ ಜೋಳದ ಮುದ್ದೆ ಆ ಥರ. ನನಗಂತೂ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿನೇ ಇದೆ, ಅದಕ್ಕೋಸ್ಕರ ನಾನಂತೂ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಆಯಿಲ್ ಅಪ್ಲೈ ಮಾಡಿಲ್ಲ, ಆನಿಯನ್ ಪೇಸ್ಟ್ನ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹೆಡ್ ಬಾತ್ ಮಾಡಿದೆ. ತುಂಬಾ ಸ್ವಲ್ಪ ಹೋಯ್ತು ಅಂತಲೇ ಅನ್ನಿಸ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಆನಿಯನ್ ಪೇಸ್ಟ್ ಅಪ್ಲೈ ಮಾಡಿದ್ಮೇಲೆ ಒಂದು ಒಳ್ಳೆ ಶಾಂಪು ಹಾಕಿ ನಾವು ಇದು ಮಾಡಬೇಕು, ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ಅಷ್ಟೊಂದು ಬರಲ್ಲ, ಲೈಟಾಗಿ ಬರುತ್ತೆ, ಬಟ್ ಓಕೆ ಪರವಾಗಿಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಜೋಳದ ಮುದ್ದೆ ನುಗ್ಗೆಕಾಯಿ ಸಾಂಬಾರು ಊಟ ಮಾಡೋಣ.
ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.